ಅಟೆನ್ಷನ್ ಅಟ್ 9 ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಉತ್ತರಾಖಂಡ್ನ ಖೀರ್ ಗಂಗಾದಲ್ಲಿ ಭಾರೀ ಮೇಘಸ್ಫೋಟದಿಂದ ಅವಾಂತರ. ಐಟಿಬಿಪಿ ಕ್ಯಾಂಪ್ನ ಸೈನಿಕರು ಸೇರಿ 60ಕ್ಕೂ ಹೆಚ್ಚು ಜನ ಕಣ್ಮರೆ. ಈವರೆಗೆ 130 ಜನರ ರಕ್ಷಣೆ. 2 ಮಿಗ್ ಮತ್ತು 2 ಚಿನಾಕ್ ಹೆಲಿಕಾಪ್ಟರ್ ಬಳಸಿ ಮುಂದುವರೆದ ಹುಡುಕಾಟ. ಮುಷ್ಕರಕ್ಕೆ ಸಾಥ್ ಕೊಟ್ಟ ಸಾರಿಗೆ ಸಿಬ್ಬಂದಿಗೆ ಸಂಕಷ್ಟ ಎದುರಾಗುತ್ತಾ? ನಿನ್ನೆ ಕರ್ತವ್ಯಕ್ಕೆ ಗೈರಾದವರ ವಿರುದ್ಧ ಶಿಸ್ತು ಕ್ರಮಕ್ಕೆ ಮುಂದಾದ ಇಲಾಖೆ. ಕೆಆರ್ಎಸ್ಟಿಸಿಯಲ್ಲಿ ನಿನ್ನೆ 56% ಬಸ್ ಸ್ಥಗಿತ. ಆಬ್ಸೆಂಟ್ ಆದವರ ಮಾಹಿತಿ ಸಂಗ್ರಹಿಸ್ತಾ ಇರುವ ಅಧಿಕಾರಿಗಳು. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟಿರುವ ಆರೋಪ ಕೇಸ್. ಇವತ್ತು ಸ್ಪಾಟ್ 13ರ ಬದಲಿಗೆ 14ರಲ್ಲಿ ಶೋಧ ನಡೆಸೋ ಸಾಧ್ಯತೆ. ಮೊನ್ನೆ ಗುಡ್ಡದ ಮಧ್ಯದಲ್ಲಿ ಅವಶೇಷಗಳು ಸಿಕ್ಕ ಸ್ಥಳದಲ್ಲೇ ಅಗೆಯೋದಕ್ಕೆ ನಿರ್ಧಾರ. 6ನೇ ಸ್ಪಾಟ್ನಲ್ಲಿ ಪತ್ತೆಯಾಗಿದ್ದ ಮಾನವನ ಅವಶೇಷಗಳು. ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿದ್ದ ಯುಡಿಆರ್ ಕೇಸ್ ಎಸ್ಐಟಿಗೆ ಹಸ್ತಾಂತರ. ಆಗಸ್ಟ್ 4ರಂದು ಜಯಂತ್ ದಾಖಲಿಸಿದ್ದ ದೂರರ್ಜಿ ಕೂಡ ವಿಶೇಷ ತನಿಖಾ ತಂಡಕ್ಕೆ ನೀಡಿ ಡಿಜಿಐಜಿಪಿ ಆದೇಶ. ಲಾರಿ ಚಲಿಸ್ತಾ ಇದ್ದಾಗಲೇ ಕುಸಿದು ಬಿದ್ದ ಸೇತುವೆ. ಮೈಸೂರಿನ ಇಟ್ನಾ ಸಮೀಪದ ಕಬಿನಿ ಬಲದಂಡೆ ನಾಲೆ ಬಳಿ ಘಟನೆ. ಭತ್ತ ಹೊತ್ತೊಯ್ತಾ ಇದ್ದ ಲಾರಿಯ ಚಾಲಕ ಲೋಡರ್ಸ್ ಪ್ರಾಣಾಪಾಯದಿಂದ ಪಾರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.